ನಿನ್ನೆಯಿಂದ ವಿಧಾನಸಭೆಯ ಅಧಿವೇಶನ ಆರಂಭವಾಗಿದೆ. ಏನು ರಾಜ್ಯಪಾಲರು ನಿನ್ನೆ ತಮ್ಮ ಭಾಷಣವನ್ನು ಮೊಟಕುಗೊಳಿಸಿ ಹೋಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಮುಖ್ಯ ಸಚೇತಕರಂತಹ ಅಶೋಕ್ ಪಟ್ಟಣ ನಮ್ಮ ಜೊತೆ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಪಾಲರು ತಮ್ಮ ಭಾಷಣವನ್ನು ಮೊಟಕುಗೊಳಿಸಿ ಹೋಗಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ನಿಂದ ಆಗಿರಬಹುದು, INDA ಮಿತ್ರಕೂಟದಿಂದ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಏನು ಹೇಳ್ತಾರೆ? ನಿನ್ನೆ ಆಗಿದ್ದು ಅಹಿತಕರ ಘಟನೆ ನಮ್ಮ ಸರ್ಕಾರಕ್ಕೆ ಮತ್ತು ಕನ್ನಡಿಗರ ಅವಮಾನ ಆದಂಥ ನಡತೆ ನಮ್ಮ ಗವರ್ನರ್ ಮಾಡಿದ್ದಾರೆ. ಯಾಕಂದರೆ ಕಾನೂನು ಪ್ರಕಾರ ಗವರ್ನರು ಜಂಟಿ ಅಧಿವೇಶನ ಬಂದು ಸರ್ಕಾರದವ್ರು ಏನು ರೆಡಿ ಮಾಡಿರ್ತೀವಿ ನಾವು ಕಂಪ್ಲೀಟ್ ಮೊದಲನೇ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಓದೋವಂಥದ್ದು ಅವ್ರದ್ದು ಕರ್ತವ್ಯ. ಅವರು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಅವಮಾನ ಹೋಗೋದ್ರಿಂದ ನಮ್ಮ MLAಗಳು ಕೂಡ ನಮ್ಮ ಶಾಸಕರು ಅಡ್ಡ ಹಾಕಿ ಅವರಿಗೆ ಪೂರ್ಣ ಅಡ್ಡ ಹಾಕಿ ಏನು ಪ್ರೊಟೆಸ್ಟ್ ಏನು ಮಾಡಿಲ್ಲ, ಓದ್ಬಿಟ್ಟು ಹೋಗಿ ನೀವು ಯಾಕೆ ಹಾಗೆ ಹೋಗ್ತೀರಾ ಅಂತ ಕೇಳಿದ್ದಾರೆ. ಹೊರತಾಗಿ ಬೇರೆ ಏನು ಮಾಡಿಲ್ಲ. ಅವರು ರಾಜ್ಯಪಾಲರು ಮಾಡಿದ್ದು ಭಾಳ ಕ್ರಮ ಸರಿಯಿಲ್ಲ. ಮುಂದೆ ಇಂಥದ್ದು ಅಹಿತಕರ ನಡೆದಂಗೆ ರಾಜ್ಯಪಾಲರು ನಡ್ಕೋಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಪ್ರಮುಖವಾಗಿ ಈಗಾಗಲೇ ಕೇರಳ ಮತ್ತು ತಮಿಳುನಾಡಲ್ಲಿ ರಾಜ್ಯಪಾಲರಿಗೆ ಗೋ ಬ್ಯಾಕ್ ಅಭಿಯಾನವನ್ನು ಮಾಡ್ತಾ ಇದೆ. ಪಿಣರಾಯಿ ವಿಜಯನ್ ಆಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಈ ಒಂದು ಪ್ರಸ್ತಾವವನ್ನು ಸಲ್ಲಿಸ್ತೀವಿ ಅನ್ನುವಂತಹ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಇದು ರಾಜ್ಯದಲ್ಲಿ ಯಾವ ನಿರ್ಣಯ ಕೈಗೊಳ್ತೀರಾ ಸರ್ ನೀವು? ಇದೇ ರೀತಿ ಕೇಂದ್ರ ಸರ್ಕಾರದವರು ರಾಜ್ಯಪಾಲರ ಮುಖಾಂತರ ಸರ್ಕಾರನ ಅಸ್ಥಿರಗೊಳಿಸೋಕೆ ಟ್ರೈ ಮಾಡಿದ್ರೆ ನಾವು ಕೂಡ ಸ್ಟಾಲಿನ್ ಅವ್ರು ಹೇಳ್ದಂಗೆ ಅದು ಮಾಡಬೇಕು ಅಂತ ಟ್ರೈ ಮಾಡ್ತೀವಿ ಅಷ್ಟೇ. ಸರ್, ಪ್ರಮುಖವಾಗಿ ಈಗ BJPಯ ನಾಯಕರು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಸದನದಲ್ಲಾದಂತಹ ಒಂದು BK ಹರಿಪ್ರಸಾದ್ ಆಗಿರಬಹುದು, ಕಾಂಗ್ರೆಸ್ನ ಒಂದಷ್ಟು ನಾಯಕರು ರಾಜ್ಯಪಾಲರಿಗೆ ಆ ರೀತಿಯಾದಂತಹ ಅನುಚಿತ ವರ್ತನೆಯನ್ನು ಮಾಡಿರೋದು ಸರಿಯಲ್ಲ ಅನ್ನುವಂತಹ ದೊಡ್ಡ ಆರೋಪ ಮಾಡ್ತಾರೆ. BJP ಅವ್ರಿಗೆ ಬೇರೆ ಕೆಲಸ ಇಲ್ಲ. ಅವರು ಹರಿದು ಪೇಪರ್ಲ್ಲ ಹರಿದು ಎಷ್ಟೋ ಸರಿ ಸ್ಪೀಕರ್ ಮೇಲೆಲ್ಲ ಎಸೀತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಅಲ್ಲಲ್ಲ, ಅವರಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ. ನಾವೇನು ಅಹಿತಕರ ಥರ ನಾವೇನು ನಡ್ಕೊಂಡಿಲ್ಲ. ನಿನ್ನೆ ನಾವು ಅಡ್ಡ ಹಾಕಿದ್ದು ನಿಜ. ಅಡ್ಡ ಹಾಕಿದ್ದು ಏನಕ್ಕೆ ಪೂರ್ತಿ ಓದ್ಬಿಟ್ಟು ಹೋಗುವಂತ ಅಡ್ಡ ಹಾಕಿದ್ದು ಹೊರತಾಗಿ ಅವ್ರಿಗೆ ನಾವು ಥ್ರೆಟ್ ಮಾಡಿಲ್ಲ, ಏನು ಬೆದರಿಕೆ ಏನು ಹಾಕಿಲ್ಲ. ಸರ್, ಕಾನೂನಿನ ಮೂಲಕ ಹೇಳೋದಾದ್ರೆ ಒಂದು ರಾಜ್ಯಪಾಲರಿಗೆ ಇಂತಿಷ್ಟೇ ಭಾಷಣವನ್ನು ನೀವು ಓದಬೇಕು ಅನ್ನುವಂತಹ ಎಲ್ಲೂ ಕಾನೂನಿಲ್ಲ. ಪ್ರಮುಖವಾಗಿ ರಾಜ್ಯಪಾಲರು ತಮ್ಮ ವಿವೇಚನೆಯ ಅನುಸಾರವಾಗಿ ಭಾಷಣ ಮಾಡಿದ್ದಾರೆ ಅನ್ನುವಂತಹ ಮಾತು. ಹೌದು, ಅವರು ಕರೆಕ್ಟು. ಇದೇ ಓದ್ಬೇಕು ಅದೇ ಓದ್ಕೊಂತಿಲ್ಲ. ಆದ್ರೆ ಕೂಡ ಅವರು ಓದಬೇಕಾಯ್ತು. ಎಲ್ಲ ಕೆಲವು ಬಿಟ್ಟು ಕೆಲವು ಸೆಂಟ್ರಲ್ಗೆ ಅವ್ರಿಗೆ ಯಾವ್ದು ಬೇಡ ಅದು ಬಿಟ್ಟು ಓದ್ಬೋದಾಯ್ತಲ್ಲ, ಮಿಕ್ಕಿದೆಲ್ಲ ಓದಬೋಯ್ತಲ್ಲ. ಅದು ಅದೇ ದೃಶ್ಯ ಇಟ್ಕೊಂಡು ಹೋದ್ರೆ ಹೆಂಗೆ? ಅವರು ಕೇಂದ್ರ ಸರ್ಕಾರದವರ ನಾಯಕರು ಹೆಂಗೆ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊತಾ ಇದ್ದಾರೆ. ಸರ್, ಪ್ರಮುಖವಾಗಿ ನಿನ್ನೆ ಏನು ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು BB ರಾಮ್ಜಿ ಮಸೂದೆಯ ವಿಚಾರವಾಗಿ ಒಂದಷ್ಟು ಪ್ರೆಸ್ ಮೀಟ್ ಅನ್ನು ಮಾಡಿದ್ರು, ಕ್ಲಾರಿಫಿಕೇಶನ್ ಕೊಟ್ಟರು. ಅವರು ಪ್ರಮುಖವಾಗಿ ಕಾಂಗ್ರೆಸ್ ಅನ್ನೇ ಒಂದಷ್ಟು ಬೈಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಏನು ಈ ಹಿಂದೆ ಮಾಡಿದಂತಹ ಯೋಜನೆಯನ್ನು ಸಾಕಷ್ಟು ಬಾರಿ ಅವರು ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಅದರ ಒಂದಷ್ಟು ಲೋಪದೋಷಗಳಿತ್ತು, ಅದನ್ನ ತಿದ್ದುಪಡಿ ಮಾಡುವಂತಹ ಕೆಲಸ ಮಾಡಿದೀವಿ. ಏನು ತಪ್ಪಿದೆ ಅಂತ ಕೇಳ್ತಾರೆ. ಏನು ಪರ್ಪಸ್ ಆಗಿ ಅವರು ನಮ್ಮ ಸರ್ಕಾರನ ಅಸ್ಥಿರಗೊಳಿಸ್ಬೇಕು ಮತ್ತು ನಮ್ಮ ಮರ್ಯಾದೆ ಕಳಿಬೇಕು ಅಂತ ದೃಷ್ಟಿಯಿಂದ ಮಾಡಿದ್ದಾರೆ. ಹೊರತಾಗಿ ಯಾವುದೇ ಕಾಂಗ್ರೆಸ್ಸೇತರ ಸರ್ಕಾರ ಇದೆಯೋ BJP ಸರ್ಕಾರ ಎಲ್ಲೆಲ್ಲಿಲ್ವೋ ಅಲ್ಲೆಲ್ಲೇ ಸರ್ಕಾರ ಇದೆಯೋ ಅಲ್ಲಲ್ಲಿ ಕೂಡ ಅವರು ಅಸ್ಥಿರತೆಗೊಳಿಸ್ಬೇಕು, ಕನ್ಫ್ಯೂಷನ್ ಮಾಡಬೇಕು, ನಮಗೆ ಆಡಳಿತ ಸರಿಯಾಗಿ ನಡೆಸಂಗೆ ತೋರಿಸ್ಬೇಕು ಅನ್ನೋ ಥರ ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಪ್ರಮುಖವಾಗಿ ಈಗ BB ರಾಮ್ಜಿ ಮಸೂದೆಗೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದಾಗಿದೆ. ಇದನ್ನ ಮತ್ತೆ ನೀವು ರದ್ದುಗೊಳಿಸಬೇಕಾದ್ರೆ ಲೋಕಸಭೆಯ ಅಧಿವೇಶನವನ್ನು ಕರಿಬೇಕು, ಸಾಕಷ್ಟು ಪ್ರೊಸೀಜರ್ಗಳಿವೆ. ಈಗ ರಾಜ್ಯ ಸರ್ಕಾರ ಇದಕ್ಕೆ ಈ ಒಂದು ಮಂಡನೆ ಬಿಲ್ನ ವಿಚಾರವಾಗಿ ಯಾವ ಹೋರಾಟಕ್ಕೆ ಹೋಗುತ್ತೆ, ಯಾವ ರೀತಿಯಾಗಿ ತಾರ್ಕಿಕ ಅಂತ್ಯಕ್ಕೆ ಹೋಗ್ತೀರಾ? ನಿಮ್ಮ ಹೋರಾಟದ ರೂಪುರೇಷೆ? ನಾವೀಗ 27ನೇ ತಾರೀಕು ಇದು ಫ್ರೀಡಮ್ ಪಾರ್ಕಿಂದ ರಾಜಭವನವರೆಗೂ ನಾವು ಪ್ರೊಟೆಸ್ಟ್ ರ್ಯಾಲಿ ಮಾಡ್ತಾ ಇದ್ದೀವಿ. ಎಲ್ಲ ಶಾಸಕರೊಳಗೆ ಹೋಗಿ ನಾವು ಅವ್ರು ತಿದ್ದುಪಡಿ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಪಾರ್ಲಿಮೆಂಟ್ ಕರಿಬೇಕು. ನಿಜ ಅವ್ರು ಕರೀತಾರೆ ಬಿಡ್ತಾರೆ, ನಾವಂತೂ ಹೋರಾಟ ಮಾಡ್ತಾ ಇರ್ತೀವಿ. ಸರ್, ಇವಾಗ ಚರ್ಚೆ ಉದ್ಭವ ಆಗಿರೋದು ಈಗ ಸಭೆಯಲ್ಲಿ ಮತ್ತೆ ಪರಿಷತ್ತಲ್ಲಿ ಎರಡೂ ಸಹ ಇದು BB ರಾಮ್ಜಿ ಮಸೂದೆಯ ಪರವಾಗಿ ಒಂದಷ್ಟು ಚರ್ಚೆಗಳಾಗ್ತವೆ. ಪ್ರಮುಖವಾಗಿ ಆಡಳಿತ ಪಕ್ಷವೇ ಇಲ್ಲಿ ಮಸೂದೆಯ ವಿರುದ್ಧವಾಗಿ ಚರ್ಚೆ ಮಾಡೋದ್ರಿಂದ ಈ ಚರ್ಚೆಗೆ ಉತ್ತರ ಕೊಡೋರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಉತ್ತರ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು. ಅಂದ್ರೆ ನೀವು ಒಂದು ಚರ್ಚೆಯನ್ನ ಮಾಡಿ ಇಲ್ಲಿ ಕೈ ಬಿಡ್ತೀರಾ? ಏನ್ ನಿಮ್ಮ ಉದ್ದೇಶ? ಮಾಡ್ತಾ ಇರ್ತೀವಿ. ನಮಗೆ ಟೈಮ್ ಬಂದಾಗ ಸಂಭವ ಬಂದಾಗ ಮಾಡ್ತಾನೆ ಇರ್ತೀವಿ ನಾವು ಬಂದು.